ವಿದ್ಯಾರ್ಥಿಗಳನ್ನು ಹಾಳು ಮಾಡಲಿಕ್ಕೆ ಅವ್ರ ಜೀವನವನ್ನು ಹಾಳು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ಸ್ಕ್ಯಾಮ್ ಸರ್ ಇದು. ಇಡೀ ರಾಜ್ಯದಲ್ಲಿ ಇವ್ರದೇ ಆದಂಥ ಒಂದು ಸರೌಂಡಿಂಗ್ ಟಿಪ್. ನಮಗೆ ನಮ್ಮಲ್ಲಿ ನಮ್ಮ ಕೇಂದ್ರ ಸ್ಥಾನದಲ್ಲಿ ನಡೆಯುವಂಥ ಇನ್ಸ್ಟಿಟ್ಯೂಟ್ನವರು ಇಂಥ ಡೇಟಿಗೆ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ ನಾವು ಇಂಟಿಮೇಷನ್ ಕೊಡಬೇಕು. ಅವ್ರು ಕೊಟ್ಟಿಲ್ಲ. ಈಗ ಬರ್ಬೇಕು ಸರ್, ಯಾಕಂದ್ರೆ ಸರ್ ನಾವು ಏನ್ರ ಸರ್ ನಾವು ಏನು ಇಶ್ಯೂ ಆದ್ಮೇಲೆ ನಾವು ಅವ್ರಿಗೆ ಫೋನ್ ಹಚ್ಚಿದ್ರೆ ಅವ್ರು ಅಂಜಿಕೆ ಆಗ್ತಾರೆ ಸರ್. ಅಲ್ಲಿ ಅವ್ರ ಅಲ್ಲಿ ಆಫೀಸಲ್ಲಿ ಕುಂತಿರ್ತಾರೆ. ಭ್ರಷ್ಟ ಪಿಟಿಸಿ ಇಲಾಖೆಗೆ ವೆರಿಫಿಕೇಶನ್ ಮಾಡಿ ಕಳಿಸ್ತೀವಿ. ಇದನ್ನು ಅಲ್ಲಿ ಕಳಿಸ್ತೀವಿ. ಬಟ್ ನಮಗೆ ನಮ್ಮಲ್ಲಿ ನಮ್ಮ ಕೇಂದ್ರ ಸ್ಥಾನದಲ್ಲಿ ನಡೆಯುವಂಥ ಇನ್ಸ್ಟಿಟ್ಯೂಟ್ನವರು ಇಂಥ ಡೇಟಿಗೆ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ ನಾವು ಇಂಟಿಮೇಷನ್ ಕೊಡಬೇಕು. ಅವ್ರು ಕೊಟ್ಟಿಲ್ಲ. ಕೊಟ್ಟೇ ಇಲ್ಲ. ಅಲ್ಲ ಅವ್ರು ಕೊಡದೇ ಇದ್ದಾಗ ಇವ್ರಿಗೆ ಅನಿವಾರ್ಯ, ಅದು ಗೊತ್ತಾಗೋದು ಇಲ್ಲ. ಈಸ್ ಕನ್ಫ್ಯೂಷನ್. ಈ ಮುಂದೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಈಗಾಗಲೇ ವಿಜಯಪುರದಲ್ಲಿ ಏನು ದಲಿತ ವಿದ್ಯಾರ್ಥಿಗಳಿಂದ ವಿಜಯಪುರ ಜಿಲ್ಲಾ ಪಂಚಾಯತಿ ಕಚೇರಿ ಆವರಣದಲ್ಲಿರ್ತಕ್ಕಂಥ ಕಚೇರಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬನ್ನಿ ಆ ವಿದ್ಯಾರ್ಥಿಗಳ ಧ್ವನಿ ಏನಿದೆ ಮತ್ತು ಯಾವ ರೀತಿಯ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅಂದರೆ, ಅಕ್ಷಯ್, ಆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆ ವಿದ್ಯಾರ್ಥಿಗಳಿಂದ ಏನು ಸಮಸ್ಯೆ ಆಗಿದೆ ಅನ್ನೋದು ಕುರಿತಾಗಿ ಕೇಳೋಣ. ಏನು ಸರ್ ಸಮಸ್ಯೆ ಆಗಿದೆ? ಇಲ್ಲಿ ಅಧಿಕಾರಿಗಳು ಇದ್ದಾರೆ ಮತ್ತು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಅಕ್ಷಯ್ ಏನಾಗಿದೆ ಆ್ಯಕ್ಚುಲಿ? ಯಾಕೆ ಪ್ರತಿಭಟನೆ ಸರ್? ಇವತ್ತು ನಾವು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಅಂಡರ್ ಒಳಗಡೆ ಒಂದು PETC ಅಂತಕ್ಕಂಥ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ. ಆ ಸೆಂಟ್ರ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆದು ಯಾರು IAS, KS, ಬ್ಯಾಂಕಿಂಗು, SSC ಮುಂತಾದ ಇವು ಏನು ಟ್ರೈನಿಂಗ್ ಸೆಂಟರ್ ಇದಾವಲ್ಲ, ಆ ಟ್ರೈನಿಂಗ್ ಸಲುವಾಗಿ ಪರೀಕ್ಷೆ ಬರೆದು ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡ್ಕೊಂಡು ಎಲ್ಲ ಜಿಲ್ಲೆಯಲ್ಲೂ ಕೂಡ ಕೆಲವೊಂದು ಸಂಸ್ಥೆಗಳಿದಾವೆ ಟ್ರೈನಿಂಗ್ ಕೊಡುವಂಥ ಸಂಸ್ಥೆಗಳು. ಆ ಟ್ರೈನಿಂಗ್ ಸೆಂಟರ್ಗೆ ಆಯ್ಕೆ ಮಾಡ್ತಾರೆ ವಿದ್ಯಾರ್ಥಿಗಳನ್ನ. ಬಟ್